ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾನೇ ಟೇಸ್ಟಿ ಆ್ಯಂಡ್ ಹೆಲ್ದಿ ಆದಂಥ ನುಗ್ಗೆ ಸೊಪ್ಪಿನ ಪಲ್ಯವನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಿದ್ದೇನೆ. ಈ ರೆಸಿಪಿ ನಂದು ಮೋಸ್ಟ್ ಫೇವ್ರೆಟ್ ರೆಸಿಪಿ ಆಗಿದೆ. ಒಂದ್ಸಲ ನೀವು ಈ ಥರ ನುಗ್ಗೆ ಸೊಪ್ಪಿನ ಪಲ್ಯವನ್ನು ಮಾಡ್ಕೊಂಡು ತಿಂದರೆ ನಾನು ಗ್ಯಾರಂಟಿಯೊಂದಿಗೆ ಹೇಳ್ತೇನೆ, ಮುಂದೆ ನೀವು ಯಾವಾಗಲೂ ಇದೇ ಥರ ಪಲ್ಯವನ್ನು ಮಾಡ್ಕೊಂಡು ತಿಂತೀರಾ. ಈ ನುಗ್ಗೆ ಸೊಪ್ಪಿನ ಪಲ್ಯ ಅಷ್ಟು ಟೇಸ್ಟಿಯಾಗಿದೆ. ಬನ್ನಿ ಫ್ರೆಂಡ್ಸ್, ತುಂಬಾನೇ ಟೇಸ್ಟಿ ಆ್ಯಂಡ್ ಹೆಲ್ದಿ ಆದಂಥ ನುಗ್ಗೆ ಸೊಪ್ಪಿನ ಪಲ್ಯವನ್ನು ಹೇಗೆ ಮಾಡೋದಂತ ನೋಡುವ. ಮೊದಲಿಗೆ ನಾವು ಮ್ಯಾಜಿಕಲ್ ರೈಸ್ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ. ಇದಕ್ಕೆ ನಾನು 1 ಕಪ್ ಮಟ್ಟ ರೈಸನ್ನು ತೆಗೆದುಕೊಂಡಿದ್ದೇನೆ. ಇದು ಬಾಯ್ಲ್ಡ್ ರೈಸ್ ಅಂತ ಹೇಳ್ತಾರಲ್ಲ, ಅದು ನಾವು ಊಟ ಎಲ್ಲ ಮಾಡ್ತೇವೆ ಆ ರೈಸ್ ಆಗಿದೆ. ಇದನ್ನು ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ತವ ಬಿಸಿ ಮಾಡಿಕೊಂಡು ಅದಕ್ಕೆ ಹಾಕೊಂಡಿದ್ದೇನೆ. ಇದನ್ನು ನಾನಿನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೇನೆ. ಈ ರೈಸನ್ನು ರೋಸ್ಟ್ ಮಾಡ್ಕೊಳ್ಳುವಾಗ ಗ್ಯಾಸ್ ಫ್ಲೇಮನ್ನು ಹೈ ಟು ಮೀಡಿಯಮ್ ಇಟ್ಕೊಳ್ಳಿ. ಈ ರೈಸನ್ನು ನಾವು ಎಷ್ಟು ರೋಸ್ಟ್ ಮಾಡಬೇಕಂದ್ರೆ ರೈಸ್ನ ಕಲರ್ ಗೋಲ್ಡನ್ ಬ್ರೌನ್ ಕಲರ್ ಬರುವ ತನಕ ನಾವು ರೋಸ್ಟ್ ಮಾಡ್ಕೊಳ್ಬೇಕು. ನೋಡಿ, ನಮ್ಮ ರೈಸ್ಗೆ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ರೈಸ್ ಪರ್ಫೆಕ್ಟ್ ಆಗಿ ರೋಸ್ಟ್ ಆಗಿದೆ. ಇನ್ನು ಈ ರೈಸನ್ನು ಒಂದು ಬೌಲ್ಗೆ ತೆಗೆದುಕೊಳ್ಳುವ. ಆಮೇಲೆ ನೋಡಿ, ಅದೇ ತವಾಗೆ 1.5 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಆಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜವನ್ನು ಹಾಕೊಂಡು 2 ನಿಮಿಷಗಳವರೆಗೆ ಲೋ ಫ್ಲೇಮಲ್ಲಿಟ್ಟು ಪುನಃ ನಾನು ಇದನ್ನು ರೋಸ್ಟ್ ಮಾಡ್ಕೊಂಡು ತೆಗಿತೀನಿ. ಈಗ ರೋಸ್ಟ್ ಮಾಡಿದ ಜೀರಿಗೆ ಮತ್ತು ಕೊತ್ತಂಬರಿ ಬೀಜವನ್ನು ಸಹ ನಾವು ರೋಸ್ಟ್ ಮಾಡಿದ ರೈಸ್ ಬೌಲ್ಗೆ ಸೇರಿಸಿಕೊಳ್ಳುವ. ಆಮೇಲೆ ನೋಡಿ, ನಾನು 15ರಿಂದ 18 ಒಣಮೆಣಸನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಮೀಡಿಯಂ ಟು ಲೋ ಫ್ಲೇಮಲ್ಲಿ 2ರಿಂದ 3 ನಿಮಿಷಗಳವರೆಗೆ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳಿ. ಇನ್ನು ನಾವು ರೋಸ್ಟ್ ಮಾಡಿದ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸಿಯ ಜಾರಿಗೆ ಹಾಕ್ಕೊಳ್ಬೇಕು. ಮೊದಲಿಗೆ ನಾನು ಮೆಣಸನ್ನು ಹಾಕ್ಕೊಳ್ತಿದ್ದೇನೆ. ಈ ಮೆಣಸನ್ನು ನಾನು ಮಿಕ್ಸಿಯ ಜಾರಲ್ಲಿ ತಣ್ಣಗಾಗಿಸ್ಕೊಂಡಿದ್ದೇನೆ. ಮೆಣಸು ಚೆನ್ನಾಗಿ ತಣ್ಣಗಾದ ಮೇಲೆ ನಾವು ರೋಸ್ಟ್ ಮಾಡಿ ಬೌಲಲ್ಲಿ ಇಟ್ಕೊಂಡ ಸಾಮಗ್ರಿಗಳನ್ನು ಸಹ ಈ ಮಿಕ್ಸಿಯ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಪೌಡರ್ ಮಾಡಿಕೊಳ್ಳುವ. ಪೌಡರ್ ಮಾಡಿಕೊಳ್ಳುವಾಗ ಫೈನಾಗಿ ಪೌಡರ್ ಮಾಡ್ಕೊಳ್ಬೇಡಿ, ಸ್ವಲ್ಪ ತರಿ ಇರಲಿ. ಫ್ರೆಂಡ್ಸ್, ನೀವು ನೋಡ್ತಿರುವ ಈ ಮ್ಯಾಜಿಕಲ್ ಮಸಾಲೆ ಉಂಟಲ್ಲ, ಇದು ಈ ರೆಸಿಪಿಯ ಜಾನ್ ಆಗಿದೆ. ಈ ಮ್ಯಾಜಿಕಲ್ ಮಸಾಲೆಯಿಂದಲೇ ಈ ಪಲ್ಯದ ಟೇಸ್ಟ್ ಟಾಪ್ಗೆ ಹೋಗುವುದು. ನೋಡಿ, ನಾನು 1 ಕಟ್ಟಷ್ಟು ನುಗ್ಗೆ ಸೊಪ್ಪನ್ನು ತೆಗೆದುಕೊಂಡಿದ್ದೇನೆ. ಇನ್ನು ಈ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ಬಿಡಿಸ್ಕೊಂಡು ತೆಗೆದುಕೊಳ್ಳುವ. ನೋಡಿ, ಈ ಥರ ಕಡ್ಡಿಯಿಂದ ಎಲೆಯನ್ನು ಸೆಪ್ರೇಟ್ ಮಾಡಿಕೊಳ್ಳುವ. ಈ ನುಗ್ಗೆ ಸೊಪ್ಪಿನ ಎಲೆಯನ್ನು ಚೆನ್ನಾಗಿ ಬಿಡಿಸ್ಕೊಳ್ಬೇಕು, ಇದರಲ್ಲಿ ಕಡ್ಡಿ ಏನೂ ಇರಬಾರ್ದು. ಈ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ಬಿಡಿಸ್ಕೊಂಡು ಈ ಥರ ಒಂದು ಬೌಲ್ಗೆ ಹಾಕೊಳ್ತಾ ಹೋಗಬೇಕು. ನೋಡಿ, ನಾನು ಈ ಥರ ಎಲ್ಲ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ಬಿಡಿಸ್ಕೊಂಡು ತೆಗೆದುಕೊಂಡಿದ್ದೇನೆ. ಎಲ್ಲ ಬಿಡಿಸ್ಕೊಂಡಾದ್ಮೇಲೆ ಈ ಸೊಪ್ಪನ್ನು ನೀರಿನಿಂದ ಚೆನ್ನಾಗಿ ಒಂದು 2-3 ಸಲ ವಾಶ್ ಮಾಡಿಕೊಂಡು ನೀರು ಹರಿಲಿಕ್ಕೆ ಇಡಬೇಕು. ಆಮೇಲೆ ನೋಡಿ, ಈ ಪಲ್ಯಕ್ಕೆ ಹಾಕಲಿಕ್ಕೆ ನಾನು 1 ಕಪ್ ಅಷ್ಟು ಹಲಸಿನ ಬೀಜವನ್ನು ತೆಗೆದುಕೊಂಡಿದ್ದೇನೆ. ಮೊದಲಿಗೆ ನಾವು ಏನು ಮಾಡಬೇಕಂದ್ರೆ ಈ ಹಲಸಿನ ಬೀಜವನ್ನು ಕ್ರಷ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಸ್ವಲ್ಪ ಹೊಡೆದು ಅದರ ಸಿಪ್ಪೆ ತೆಗೆದು ನಂತರ ಇದನ್ನು ಕ್ರಷ್ ಮಾಡ್ಕೊಳ್ಳುವ. ನೋಡಿ, ಈ ಥರ ನಾವು ಎಲ್ಲ ಬೀಜಗಳನ್ನು ಕ್ರಷ್ ಮಾಡ್ಕೊಂಡು ತೆಗಿಬೇಕು. ನುಗ್ಗೆ ಸೊಪ್ಪಿನ ಪಲ್ಯಕ್ಕೆ ಹಲಸಿನ ಬೀಜ ಒಂದು ಒಳ್ಳೆ ಕಾಂಬಿನೇಷನ್ ಆಗಿದೆ. ನೀವು ಟ್ರೈ ಮಾಡಲಿಲ್ಲ ಅಂದರೆ ಇದನ್ನು ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ನಮ್ಮ ಮನೆಯಲ್ಲಿ ಅಂತೂ ನುಗ್ಗೆ ಸೊಪ್ಪಿನ ಪಲ್ಯಕ್ಕೆ ಹಲಸಿನ ಬೀಜ ಹಾಕಿದ್ರೇ ಇಷ್ಟ. ಪಲ್ಯದಲ್ಲಿ ಈ ಬೀಜಗಳು ಬಾಯಿಗೆ ಸಿಗುವಾಗ ಅದರ ಟೇಸ್ಟೇ ಬೇರೆ. ತುಂಬ ಸಣ್ಣ ಸಣ್ಣದಾಗಿ ಕ್ರಷ್ ಮಾಡ್ಕೊಳ್ಬೇಡಿ, ಅದು ಬಾಯಿಗೆ ಸಿಗಬೇಕು. ಆ ಥರ ನಾವು ಕ್ರಷ್ ಮಾಡ್ಕೊಂಡು ತೆಗಿಬೇಕು. ಇನ್ನು ಈ ಹೊತ್ತಿಗೆ ಒಂದು ತವಾ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಒಳ್ಳೆ ಕಾದ ಮೇಲೆ 1 ಚಮಚದಷ್ಟು ಸಾಸಿವೆಯನ್ನು ಹಾಕ್ಕೊಳ್ಬೇಕು. ಸಾಸಿವೆ ಚೆನ್ನಾಗಿ ಒಡಿದ ಮೇಲೆ 3ರಿಂದ 4 ಬೆಳ್ಳುಳ್ಳಿಯನ್ನು ಕ್ರಷ್ ಮಾಡ್ಕೊಂಡು ಹಾಕ್ಕೊಳ್ಬೇಕು. ಆಮೇಲೆ ಬೆಳ್ಳುಳ್ಳಿಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ಬೇಕು. ಹಿಂಗನ್ನು ಯಾಕೆ ಸೇರಿಸ್ಕೊಂಡದಂದ್ರೆ ಈ ಪಲ್ಯಕ್ಕೆ ನಾವು ಹಲಸಿನ ಬೀಜವನ್ನು ಯೂಸ್ ಮಾಡ್ತೇವಲ್ಲ, ಅದಕ್ಕೋಸ್ಕರ ಎಸಿಡಿಟಿ ಎಲ್ಲ ಆಗಬಾರ್ದಂತ ನಾವು ಹಿಂಗನ್ನು ಸೇರಿಸ್ಕೊಂಡದ್ದು. ಆಮೇಲೆ ನಾನು ಒಂದು ನೀರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೇನೆ. ನೀರುಳ್ಳಿ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ನೀರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಟೊಮೆಟೊವನ್ನು ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೇನೆ. ಇದನ್ನು ಸಹ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಜಾಸ್ತಿಯನ್ನು ಫ್ರೈ ಮಾಡ್ಕೊಳ್ಬೇಕಂತಿಲ್ಲ, ಒಂದು 30 ಸೆಕೆಂಡ್ ಅಥವಾ 1 ನಿಮಿಷ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು. ಆಮೇಲೆ ನೋಡಿ, ನಾನು ಕ್ರಷ್ ಮಾಡಿಟ್ಕೊಂಡಿದ್ದ ಹಲಸಿನ ಬೀಜವನ್ನು ಸೇರಿಸ್ಕೊಂಡಿದ್ದೇನೆ. ಹಲಸಿನ ಬೀಜ ಸೇರಿಸ್ಕೊಂಡು ಇದೇ ಥರ 1ರಿಂದ 2 ನಿಮಿಷಗಳ ತನಕ ಮಿಕ್ಸ್ ಮಾಡ್ಕೊಳ್ತೀರಿ. ಆಮೇಲೆ ಇದಕ್ಕೆ 2 ಕಪ್ ಅಷ್ಟು ನೀರನ್ನು ಸೇರಿಸ್ಕೊಳ್ಬೇಕು. ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಒಂದು 3ರಿಂದ 4 ನಿಮಿಷಗಳವರೆಗೆ ಇದನ್ನು ಕುಕ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಹಲಸಿನ ಬೀಜವನ್ನು 100% ಬೇಯಿಸಬಾರ್ದು. ಈ ಬೀಜಗಳನ್ನು ಅರ್ಧ ಬೇಯಿಸ್ಕೊಂಡು ನಂತರ ಇದಕ್ಕೆ ನುಗ್ಗೆ ಸೊಪ್ಪನ್ನು ಸೇರಿಸ್ಕೊಳ್ಬೇಕು. ಇಲ್ಲಿ ನಿಮಗೆ ಒಂದು ಟಿಪ್ ಏನಂದ್ರೆ, ಹಲಸಿನ ಬೀಜವನ್ನು ಜಾಸ್ತಿ ಓವರ್ ಕುಕ್ ಮಾಡ್ಕೊಳ್ಬೇಡಿ. ನಂತರ ನಾವು ನುಗ್ಗೆ ಸೊಪ್ಪು ಹಾಕ್ಕೊಂಡು ಕುಕ್ ಮಾಡ್ತೇವಲ್ಲ, ಆಗ ಅದು 100% ಕುಕ್ ಆಗಬೇಕು. ಮೊದಲೇ ಕುಕ್ ಆದರೆ ಮತ್ತೆ ನಮಗೆ ತಿನ್ಲಿಕ್ಕೇನು ಸಿಗುವುದಿಲ್ಲ. ಆಮೇಲೆ ನಾನು ಇದಕ್ಕೆ ಒಂದು ಸಣ್ಣ ಕಪ್ಪಲ್ಲಿ ನೀರನ್ನು ಸೇರಿಸ್ಕೊಂಡಿದ್ದೇನೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಇನ್ನು ಎಲೆ ಜಾಸ್ತಿ ಉಂಟಂತ
ಉಪ್ಪನ್ನು ಒಂದೇ ಸಲಕ್ಕೆ ಜಾಸ್ತಿ ಹಾಕ್ಕೊಳ್ಬೇಡಿ, ಯಾಕಂದರೆ ಅದು ಬೇಯುವಾಗ ಎಲೆ ಕಮ್ಮಿ ಆಗ್ತದೆ. ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಕವರ್ ಮಾಡಿಕೊಂಡು ಕುಕ್ ಮಾಡ್ಕೊಳ್ಬೇಕು. ಒಂದು 4ರಿಂದ 5 ನಿಮಿಷಗಳವರೆಗೆ ಕವರ್ ಮಾಡ್ಕೊಂಡು ಕುಕ್ ಮಾಡ್ಕೊಳ್ಳಿ. ನಂತರ ಲಿಡ್ಡನ್ನು ಓಪನ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳುವ. ನೋಡಿ, ಈ ಹೊತ್ತಿಗೆ ನಮ್ಮ ಮ್ಯಾಜಿಕಲ್ ರೈಸ್ ಚಿಲ್ಲಿ ಮಸಾಲೆಯನ್ನು ಸೇರಿಸ್ಕೊಳ್ಬೇಕು. ಮೊದಲಿಗೆ ನಾನು ಒಂದು 3 ಚಮಚದಷ್ಟು ಮಸಾಲೆಯನ್ನು ಸೇರಿಸ್ಕೊಳ್ತೇನೆ. ಆಮೇಲೆ ಬೇಕಿದ್ರೆ ನೋಡ್ಕೊಂಡು ಸೇರಿಸ್ಕೊಳ್ತೇನೆ. ಆಮೇಲೆ ಒಂದು 1/4 ಕಪ್ಪಷ್ಟು ತುರಿದ ತೆಂಗಿನಕಾಯಿಯನ್ನು ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಸ್ವಲ್ಪ ಟೇಸ್ಟ್ ಮಾಡುವಾಗ ನನಗೆ ಸ್ವಲ್ಪ ಖಾರ ಕಮ್ಮಿದ್ದಾಗೆ ಉಂಟು. ಅದಕ್ಕೆ ನಾನು ಪುನಃ ಒಂದು 2 ಚಮಚದಷ್ಟು ಮಸಾಲೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಮಸಾಲೆ ಮತ್ತು ತೆಂಗಿನ ತುರಿ ಸೇರಿಸಿ ಆದಮೇಲೆ 1ರಿಂದ 2 ನಿಮಿಷ ಕುಕ್ ಮಾಡಿಕೊಂಡ್ರೆ ಸಾಕು. ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಒಂದ್ಸಲ ನೀವು ನುಗ್ಗೆ ಸೊಪ್ಪಿನ ಪಲ್ಯವನ್ನು ಈ ಥರ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗಬಹುದು. ಇನ್ನು ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿಕೊಳ್ಳಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.